ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿ 100 ವರ್ಷ ಆಗಿದೆ. ಸ್ವತಂತ್ರ ಚಳುವಳಿಗೆ ದ್ರೋಹ ಬಗೆದು 100 ವರ್ಷ ಆಗಿದೆ. ಅದೇ ರೀತಿಯಾಗಿ ಭಾರತದ ಸಂವಿಧಾನವನ್ನು ವಿರೋಧಿಸಿ 100 ವರ್ಷಗಳಾಗಿದೆ. ಈ 100 ವರ್ಷಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾರು? ಪ್ರಿಯಾಂಕ್ ಖರ್ಗೆ. RSS ವಿಚಾರವನ್ನು ಇಟ್ಟುಕೊಂಡು ಏನು ಹೇಳ್ತಾ ಇದ್ದಾರೆ? RSSಗೆ 100 ವರ್ಷ ಆಗಿದೆ. ಅದು ಯಾವ ರೀತಿಯಾಗಿ ಆಗಿದೆ ನೋಡಿ. ಸ್ವತಂತ್ರ ಚಳುವಳಿಗೆ ದ್ರೋಹ ಬಗೆದು 100 ವರ್ಷ, ಭಾರತದ ಸಂವಿಧಾನವನ್ನು ವಿರೋಧಿಸಿ 100 ವರ್ಷ, ರಾಷ್ಟ್ರ ವಿರೋಧಿಯಾಗಿ 100 ವರ್ಷ RSSಗೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಇತಿಹಾಸವು RSS ಸಂಘವನ್ನು ದೇಶದ್ರೋಹಿ ಎನ್ನುತ್ತದೆ. ನಿಮಗೆ ನೆನಪಿರಲಿ, RSS ಸಂಘದ ಒಂದು ನಿಜ ಚರಿತ್ರೆಯನ್ನು ಬಿಜೆಪಿ ಏನಿತ್ತು ಬಯಲಿಗೆಳೆದಿದ್ದಾರೆ. RSS ವಿರುದ್ಧ ಕಾಂಗ್ರೆಸ್ ಸಚಿವ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿ 100 ವರ್ಷವನ್ನು ಕಳೆದಿದೆ ಈ RSS. ಅದೇ ರೀತಿಯಾಗಿ ಸ್ವಾತಂತ್ರ್ಯದ ಒಂದು ಚಳುವಳಿಗೆ ದ್ರೋಹ ಬಗೆದು 100 ವರ್ಷ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅವರ ಒಂದು ಎಕ್ಸ್ ಖಾತೆಯಲ್ಲಿ ಕೂಡ ಹಂಚಿಕೊಂಡಿದ್ದಾರೆ ಈ ಒಂದು ವಿಚಾರಗಳನ್ನು, ಕೆಲವೊಂದು ಲೆಟರ್ಗಳನ್ನು ಹಾಕಿ ಪ್ರಿಯಾಂಕ್ ಖರ್ಗೆ. RSSಗೆ 100 ವರ್ಷ ಆಗಿದೆ ಅಂತ ನೀವೇನು ಪಥಸಂಚಲನವನ್ನು ಮಾಡ್ತಾ ಇದ್ದೀರಿ, ಸಂಭ್ರಮಿಸ್ತಾ ಇದ್ದೀರಿ. ಅದು ನೀವು ಸಂಭ್ರಮಿಸಬೇಕಾದಂತಹ ಒಂದು ವಿಚಾರ ಅಲ್ಲ. RSS ಒಂದು ದೇಶದ್ರೋಹಿ ಸಂಘಟನೆ ಅನ್ನೋದನ್ನು ನಾನು ಹೇಗೆ ಹೇಳ್ತೀನಿ ಅಂದರೆ ನೋಡಿ, ಇಲ್ಲೇ ಇದೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಪತ್ರಗಳನ್ನು ರಿಲೀಸ್ ಮಾಡಿದ್ದಾರೆ. ಇತಿಹಾಸವು RSS ಸಂಘವನ್ನು ದೇಶದ್ರೋಹಿ ಅಂತ ಹೇಳಿದೆ, ಆ ರೀತಿಯಾಗಿ ಕರೀತಾ ಇದ್ದಾರೆ. ಚರಿತ್ರೆಯನ್ನು ಬಿಚ್ಚಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಏನಾಗಿದೆ ನೋಡಿ ಅಂತ ಬಿಜೆಪಿ ಖರ್ಗೆ ಬೆವರಿಳಿಸಿದ್ದಾರೆ. ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಇವರು ಗೌರವ ಕೊಟ್ಟಿಲ್ಲ. ಯಾಕಂದರೆ RSSನವರು ಯಾವತ್ತೂ ಕೂಡ ರಾಷ್ಟ್ರಗೀತೆಯನ್ನು ಆಡಲಿಲ್ಲ, ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಲಿಲ್ಲ. ಅವರು ತಮ್ಮದೇ ಆದಂತಹ ಒಂದು ಗೀತೆಯನ್ನು ಇಟ್ಕೊಂಡಿದ್ದಾರೆ, ತಮ್ಮದೇ ಆದಂತಹ ಒಂದು ಧ್ವಜವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ನಮ್ಮ ರಾಷ್ಟ್ರಗೀತೆಗೆ, ರಾಷ್ಟ್ರ ಧ್ವಜಕ್ಕೆ ಸರಿಯಾದ ರೀತಿಯಲ್ಲಿ ಗೌರವ ಕೊಡಲಿಲ್ಲ. 100 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ 100 ವರ್ಷ ಆಗಿರೋದು ಯಾವ್ಯಾವ ರೀತಿಯಲ್ಲಿ ಅಂತ ವಿಸ್ತಾರವಾಗಿ ಬಿಡಿಸಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ದಾಖಲೆಗಳನ್ನು ಕೂಡ ತೋರಿಸಿದ್ದಾರೆ. 100 ವರ್ಷ ಯಾಕಾಗಿದೆ? RSS ಸಂಘಟನೆ ಏನಿದೆ, ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಗೌರವವನ್ನು ತೋರಿ 100 ವರ್ಷ ಪೂರೈಸಿದೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸರಿಯಾಗಿ ಭಾಗವಹಿಸಿದೆ, ಅಗೌರವ ತೋರಿ ಅಲ್ಲಿ ಕೂಡ 100 ವರ್ಷ ಪೂರೈಸಿದೆ. ದ್ರೋಹ ಮಾಡಿದೆ, ದ್ರೋಹ ಬಗೆದು ಕೂಡ 100 ವರ್ಷ ಆಗಿದೆ. ಅಷ್ಟೇ ಮಾತ್ರ ಅಲ್ಲ, ನಮ್ಮ ಭಾರತದ ಈಗಿನ ಸಂವಿಧಾನವನ್ನು ವಿರೋಧ ಮಾಡಿಕೊಂಡೇ ಬಂದಿದೆ, ಅದಕ್ಕೂ ಕೂಡ 100 ವರ್ಷ ಆಗಿದೆ. ರಾಷ್ಟ್ರ ವಿರೋಧಿಯಾಗಿ RSS 100 ವರ್ಷಗಳ ಕಾಲ ಗುರುತಿಸಿಕೊಂಡು ಮುನ್ನಡೀತಾ ಇದೆ. ಈ ಒಂದು ಸತ್ಯವಾದಂತಹ ಒಂದು ಇತಿಹಾಸವನ್ನು ನೀವು ಬರೆದಿಟ್ಟುಕೊಳ್ಳಿ, ನೋಡಿಕೊಳ್ಳಿ. ಇತಿಹಾಸದ ಪುಟಗಳಲ್ಲಿ ಏನಿದೆ RSS ಬಗ್ಗೆ, ಯಾಕೆ ನಾವು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿ ನಿಜ ಚರಿತ್ರೆಯನ್ನು ಬಿಚ್ಚಿಟ್ಟು ಬಿಜೆಪಿಗರಿಗೆ ಬೆವರಿಳಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ನಾನು ಸುಮ್ಮನೆ ಮಾತನಾಡುವಂತಹ ವ್ಯಕ್ತಿಯೆಲ್ಲ, ನೋಡಿ ಇಲ್ಲೇ ಇದೆ ನಿಮ್ಮ ಕಣ್ಣು ಮುಂದೆ ದಾಖಲೆ. RSS ಯಾವ ರೀತಿಯಾಗಿ ನಡೆದುಕೊಂಡು ಬಂದಿದೆ, ಅದರ ಹಾದಿ ಯಾವ ರೀತಿಯಾಗಿದೆ, ಇತಿಹಾಸಗಳಲ್ಲಿ ಯಾವ ರೀತಿಯಾಗಿ ಉಲ್ಲೇಖವಾಗಿದೆ, ಯಾಕೆ ಬ್ಯಾನ್ ಆಗಿತ್ತು, ಯಾವ ವಿಚಾರವಾಗಿ ಇದು ಹೇಗೆ ನಡ್ಕೊಂಡಿದೆ, ಸ್ವತಂತ್ರ ಪೂರ್ವಕ್ಕಿಂತನೂ ನಾವು ಸ್ಥಾಪನೆ ಮಾಡಿದಂತಹ ಒಂದು ಸಂಘಟನೆ ಇದೆ ಅಂತ ಹೇಳ್ಕೊತೀರಿ. ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿಯಾಗಿ ನಡೆದುಕೊಂಡಿತ್ತು, ಯಾರಿಗೆ ಸಪೋರ್ಟ್ ಮಾಡಿತ್ತು, ಸ್ವತಂತ್ರ ಬಂದ ನಂತರ ಇದು ಯಾವ ರೀತಿಯಾಗಿ ನಡೆದುಕೊಳ್ತು, ಏನೆಲ್ಲ ಆಯಿತು, ಈ ಎಲ್ಲ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ. ಯಾಕಂದರೆ RSS ವಿಚಾರ ಏನಿದೆ, ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡೋಕ್ಕೆ ಶುರು ಮಾಡಿದ್ರು, ಯಾವಾಗ ಸರ್ಕಾರಿ ಒಂದು ಕಚೇರಿಗಳಲ್ಲಿ RSSನ ಚಟುವಟಿಕೆಗಳಿಗೆ ಒಂದು ಬ್ರೇಕ್ ಹಾಕಬೇಕನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದರು. ಆಗಲಿಂದ ಕೂಡ ಈ ಒಂದು RSS ಎನ್ನುವಂತಹ ಒಂದು ವಿಚಾರ ಪ್ರಿಯಾಂಕ್ ಖರ್ಗೆ ಅವರ ಒಂದು ತಲೆಗೆ ಅಂಟುಕೊಳ್ತಾನೇ ಇದೆ. ಪದೇ ಪದೇ ಈ ಒಂದು ವಿಚಾರವಾಗಿ ಅವರು ಮಾತನಾಡ್ತಾನೇ ಇದ್ದಾರೆ. ಮತ್ತು RSSನವರು ಕೂಡ ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಒಂದು ತುಂಬ ಮಟ್ಟದ, ಒಂದು ದೊಡ್ಡ ಮಟ್ಟದ ಅತಿರೇಕಕ್ಕೆ ಹೋಗಿ ಅವರಿಗೆ ಫೋನ್ ಕಾಲ್ಗಳನ್ನು ಮಾಡಿ ಬೆದರಿಕೆ ಹಾಕುವ ಮಟ್ಟದಲ್ಲಿ ಕೂಡ ಹೋಗಿತ್ತು. ಆದರೆ ಪ್ರಿಯಾಂಕ್ ಖರ್ಗೆ ಅದು ಯಾವುದಕ್ಕೂ ಕೂಡ ಜಗ್ಲಿಲ್ಲ. RSSನ ನಿಜ ಬಣ್ಣ ಏನು, RSS ಏನು ಮಾಡಿದೆ, ಯಾವ ರೀತಿಯಾಗಿ ನಡ್ಕೊಂಡಿದೆ, ಈ 100 ವರ್ಷಗಳಲ್ಲಿ ಅದು ಏನು ಸಾಧನೆ ಮಾಡ್ತು, ಯಾವ ರೀತಿಯಾಗಿ ನಡೆದುಕೊಳ್ತು, ಯಾರ ಜೊತೆ ಯಾವ ರೀತಿಯಾದಂತಹ ಒಂದು ಸಂಬಂಧವನ್ನು ಹೊಂದಿತ್ತು, ಸ್ನೇಹವನ್ನು ಹೊಂದಿತ್ತು, ಯಾವ ರೀತಿಯಾಗಿ ಒಂದು ಸಂಘಟನೆ ನಡೀತಾ ಇತ್ತು, ಎಲ್ಲ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. ದುಡ್ಡೆಲ್ಲಿಂದ ಬರುತ್ತೆ, ಏನು ಮಾಡ್ತಾ ಇದ್ದಾರೆ, ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಸ್ವಯಂ ಪ್ರೇರಿತರು, ರಾಷ್ಟ್ರೀಯ ಸ್ವಯಂ ಸೇವಕರು ಅಂತಂದರೆ ಯಾರು, ಅವರನ್ನು ನೀವು ಹೆಂಗೆ ಗುರುತಿಸ್ತೀರಿ, ಅವರನ್ನು ನೀವು ಹೆಂಗೆ ತೆಗೆದುಕೊಳ್ತೀರಿ, ಯಾಕೆ ಅವರು ಪಥಸಂಚಲನವನ್ನು ಮಾಡಬೇಕು, ಇದರ ಉದ್ದೇಶ ಏನು, ಕೋಲ್ ಯಾಕೆ ಹಿಡ್ಕೊತಾರೆ, ಈ ರೀತಿಯಾಗಿ ಸಮಸ್ಯೆ ಯಾಕೆ ಆಗ್ತದೆ, ಇವೆಲ್ಲ ಕೂಡ ಕ್ವಶನ್ ಮಾಡಿರುವಂಥದ್ದು ಪ್ರಿಯಾಂಕ್ ಖರ್ಗೆ. ಆದರೆ ಈಗ ನಿಜವಾಗಿ ಒಂದು ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾ ಇದ್ದಾರೆ. ನೋಡಿ ಏನಾಗಿದೆ RSS ಒಂದು ವಿಚಾರ ಏನಾಗಿದೆ,
ಇತಿಹಾಸದಲ್ಲಿ ಏನಿತ್ತು RSS ಬಗ್ಗೆ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.